ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಐಡಿ ಅಧಿಕಾರಿಗಳಿಂದ ಈಗ ತನಿಖೆ ಚುರುಕುಗೊಂಡಿದೆ. ಕಾಲ್ತುಳಿತ ದುರಂತ ಸ್ಥಳಗಳ ಮಹಜರ್ ಮಾಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಕೆಎಸ್ಸಿಎ ಮುಖ್ಯ ಕಚೇರಿಗೆ ತೆರಳಿದ್ರು 2 ಬಾರಿ. ಅಲ್ಲಿ ಒಂದಿಷ್ಟು ದಾಖಲೆಗಳನ್ನು ತೆಗೆದುಕೊಂಡಿದ್ದಾರೆ, ಡಿಜಿಟಲ್ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈಗ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಕಾಲ್ತುಳಿತ ದುರಂತದ ಎಲ್ಲ ಸ್ಥಳಗಳ ಮಹಜರ್ ಮಾಡಿದ್ದಾರೆ. ಎಲ್ಲ ಗೇಟ್, ಚಿನ್ನಸ್ವಾಮಿ ಸ್ಟೇಡಿಯಂನ ಪ್ರತಿ ಗೇಟ್ಗಳಿಗೂ ಕೂಡ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಮುಖ್ಯವಾಗಿ ಎಲ್ಲೆಲ್ಲಿ ಕಾಲ್ತುಳಿತ ಆಗಿದೆ ಅಂದರೆ ಎಲ್ಲೆಲ್ಲಿ ಸಾವನ್ನಪ್ಪಿದ್ರು ಜನ, ಆ ಗೇಟ್ಗಳಲ್ಲಿ ಹೆಚ್ಚಿನ ಪರಿಶೀಲನೆ ಮಾಡಲಾಗಿದೆ. ಸ್ಟೇಡಿಯಂ ಅಧಿಕಾರಿಗಳಿಂದಲೂ ಕೂಡ ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಳ್ಳಲಾಗಿದೆ. ಆವತ್ತಿನ ದಿನ ಏನಾಯಿತು, ಜೊತೆಗೆ ಸಹಜವಾಗಿ ಎವ್ರಿ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡಲಾಗುತ್ತೆ, ಅವತ್ತಿನ ದಿನ ಹೆಚ್ಚುವರಿಯಾಗಿ ಯಾವ ರೀತಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಮಾಹಿತಿಗಳನ್ನು ಸ್ಟೇಡಿಯಂ ಅಧಿಕಾರಿಗಳಿಂದಲೂ ಕೂಡ ಸಿಐಡಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಸಹಜವಾಗಿ ಸಿಐಡಿಯಿಂದ ತನಿಖೆ ಚುರುಕುಗೊಳ್ತಾ ಇದೆ, ಯಾಕಂದ್ರೆ ಇದಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ ಹೈಕೋರ್ಟ್ಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡಬೇಕಾಗತ್ತೆ, ಏನಾಯಿತು ಅನ್ನುವಂಥ ವಿವರಣೆಯನ್ನ. ಸೊ ಹಾಗಾಗಿ ತುಂಬಾ ಆಕ್ಟಿವ್ ಆಗಿ ಈ ಒಂದು ಪ್ರಕರಣದ ತನಿಖೆ ನಡೀತಾ ಇದೆ. ಮೊನ್ನೆ 2 ಬಾರಿ ಕೆಎಸ್ಸಿಎ ಮುಖ್ಯ ಕಚೇರಿಗೆ ಹೋಗಿದ್ರು, ಈಗ ಸ್ಟೇಡಿಯಂಗೆ ಬಂದಿದ್ದಾರೆ ಅಧಿಕಾರಿಗಳು. ಏನ್ ಡೀಟೇಲ್ಸ್ ಇದೆ? ಎಕ್ಸಾಕ್ಟ್ಲಿ ಅರುಣ್, ಈಗಾಗಲೇ ಸಿಐಡಿ ಅಧಿಕಾರಿಗಳು ಸ್ಟೇಡಿಯಂಗೆ ಬಂದು ಸಾಕಷ್ಟು ಪರಿಶೀಲನೆ ನಡೆಸಿರ್ತಕ್ಕಂಥದ್ದು, ಅಲ್ಲಲ್ಲಿ ಟೇಪ್ಗಳನ್ನ ಹಾಕಿರ್ತಕ್ಕಂಥದ್ದು, ಜೊತೆಗೆ ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಇನ್ನ ಇದೇ ವಿಚಾರವಾಗಿ ಕೆಲವು ಸೆಕ್ಯೂರಿಟಿಗಳ ಹತ್ರನೂ ಕೂಡ ಮಾಹಿತಿಗಳನ್ನ ಪಡ್ಕೊಂಡಿರ್ತದ್ದು, ಯಾರ್ಯಾರು ಡಿಪ್ಲಾಯ್ ಎಲ್ಲೆಲ್ಲಿ ಆಗಿದ್ರು ಅಂತ ಆಯಾ ಕ್ಷಣದಲ್ಲಿ, ಜೊತೆಗೆ ಖಾಸಗಿ ಸೆಕ್ಯೂರಿಟಿ ಏಜೆನ್ಸಿಗಳೇನಾದ್ರು ಬಂದ್ರು ಅವರು ಕೂಡ ಎಲ್ಲಿದ್ರು ಅನ್ನೋ ರೀತಿಯಲ್ಲಿ ಮಾಹಿತಿಗಳನ್ನ ಕೂಡ ಪಡ್ಕೊಂತಾ ಇರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಅಂದ್ರೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೆಎಸ್ಸಿಎಗೆ ಏನ್ ಕೊಟ್ಟಿದ್ದಾರೆ, ಹೆಚ್ಚಿನ ನೋಟಿಸ್ ವಿಚಾರವಾಗಿ ಅವರನ್ನು ಕೂಡ ಸಿಇಡಿ ಕಚೇರಿಗೆ ಆಗಮಿಸಲು ಕೂಡ ನೋಟಿಸ್ ಅನ್ನು ನೀಡಿರ್ತಕ್ಕಂಥದ್ದು. ಇನ್ನು ಪ್ರತಿಯೊಂದು ಮಾಹಿತಿ ಹಂತದಲ್ಲಿ ಇನ್ಸ್ಪೆಕ್ಟರ್ಗಳು ಯಾರಾದ್ರು ಮತ್ತೆ ಯಾರು ಇಲ್ಲಿ ಡಿಪ್ಲಾಯ್, ಯಾಕಂದ್ರೆ ಗೇಟ್ ನಂಬರ್ 7, 8 ಹಾಗೂ 21, 22 ಹೆಚ್ಚಿನ ಸಾವು ಸಂಖ್ಯೆ ಆಗಿರೋದ್ರಿಂದ ಅಲ್ಲಿ ಗೇಟಿನ ಬಗ್ಗೆ ಕೂಡ ಅಂದ್ರೆ ಗೇಟ್ ಯಾವ ರೀತಿ ಫಿಕ್ಸ್ ಆಯ್ತು ಅನ್ನೋ ರೀತಿಯಲ್ಲಿ ಕೂಡ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಯಾಕೆ ಫ್ರಿಸ್ಕಿಂಗ್ ಅಂದ್ರೆ ಸೆಕ್ಯೂರಿಟಿ ಚೆಕ್ ಅಲ್ಲಿ ಇಲ್ಲಿ ಹೆಚ್ಚಿಗೆ ಸಾವು ನೋವಾಗಿರ್ತಕ್ಕಂಥದ್ದು, ಫ್ರಿಸ್ಕಿಂಗ್ ಯಾಕೆ ಇಲ್ಲಿ ಮಾಡಿದ್ರೆ, ಎಷ್ಟು ಜನ ಫ್ರಿಸ್ಕಿಂಗ್ ಮಾಡಿದೆ ಅಂದ್ರೆ ಚೆಕಿಂಗ್ ಎಷ್ಟು ಜನಕ್ಕೆ ಮಾಡಿದೆ ಅನ್ನೋ ರೀತಿಯಲ್ಲಿ ಕೂಡ ಪರಿಶೀಲನೆ ಮಾಡಿ ಅಧಿಕಾರಿಗಳು ತೆರಳಿರ್ತಕ್ಕಂಥದ್ದು. ಮತ್ತೆ ನಾಳೆ ವಾಪಸ್ ಆಗಿ ಅಂದ್ರೆ ಹಿರಿಯ ಅಧಿಕಾರಿಗಳ ಜೊತೆ ವಾಪಸ್ ಆಗಿ ಮತ್ತೊಂದು ಬಾರಿ ತನಿಖೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅರುಣ್, ಓಕೆ ಮಂಜು, ಇಲ್ಲಿವರೆಗೂ ಕೂಡ 1-to-1 ಆಗಿ ಯಾರನ್ನು ಕೂಡ ವಿಚಾರಣೆಗೆ ಕರೆದಿಲ್ಲ ಸಿಐಡಿ ಅಧಿಕಾರಿಗಳು. ಐ ಥಿಂಕ್ ಈಗ ಮಹಜರ್ ಕಾರ್ಯ ಏನಾಗ್ತಾ ಇದೆ, ಇದಾದ ನಂತರದಲ್ಲಿ 1-to-1 ರೀತಿಯಲ್ಲಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಅನ್ಸುತ್ತೆ. ಯಾರಿಗಾದ್ರೂ ನೋಟಿಸ್ ಕೊಡಬಹುದಾ? ಖಂಡಿತವಾಗ್ಲೂ ಅರುಣ್, ಏನಂತ ಹೇಳಿದ್ರೆ ಈಗಾಗಲೇ ಜಗದೀಶ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿ ಅದನ್ನ ವರದಿಯನ್ನ ಸರ್ಕಾರಕ್ಕೆ ತಲುಪಿಸ್ತಾ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಅವರು ಕೂಡ ನೋಟಿಸ್ ಅನ್ನ ಕೊಟ್ಟು ಕೆಲವು ಮಾಹಿತಿಗಳನ್ನ ಕೆಳಮಟ್ಟದ ಅಧಿಕಾರಿಗಳು ಬಂದು ಮಾಹಿತಿಗಳನ್ನ ಪಡೆದುಕೊಂಡು ಹೋಗ್ತಾ ಇರ್ತದ್ದು. ವರ್ಚುವಲ್ ಆಗಿ ಅವ್ರನ್ನ ಬರಮಾಡ್ಕೊಳ್ಳಕ್ಕೆ ಈಗಾಗಲೇ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇದರ ಹಿಂದೆ ಯಾರ್ಯಾರು ಇದ್ರು, ಮತ್ತೆ ಎಲ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಆಯ್ತು, ಮತ್ತೆ ಯಾವ ಗೇಟ್ ಅಲ್ಲಿ ಸಾವು ನೋವು ಸಂಭವಿಸಿದ್ರು, ಅಲ್ಲಿದ್ದವ್ರು ಯಾರು ಅಂತ ಹೇಳಿ ವರ್ಚುವಲ್ ಆಗಿ ನೋಟಿಸ್ ಅನ್ನು ಕೂಡ ರೆಡಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಮೃತಪಟ್ಟಿದ್ದಾರ ಅಂದ್ರೆ ಅವ್ರ ಕುಟುಂಬದವರು ಏನಾದ್ರು ಹೇಳಲು ಅಂದ್ರೆ ಎಷ್ಟು ಗಂಟೆಗೆ ಬಂದ್ರು ಮತ್ತೆ ನಿಮ್ಗೆ ಹೆಂಗ್ ವಿಚಾರ ಮುಟ್ಟಿದ್ರು ಅದನ್ನೋದ್ರ ಬಗ್ಗೆ ಕೂಡ ವರ್ಚುವಲ್ ಆಗಿ ಅವರಿಗೆ ನೋಟಿಸ್ ಅನ್ನ ನೀಡಿ ಬರಮಾಡ್ಕೊಂಡು ಕೂಡ ಹೇಳುವಂತ ಸಿದ್ಧತೆಗಳು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.